ಆರ್ಕಿಟೆಕ್ಚರ್ ಓದೇನೆ ಐ ಹ್ಯಾವ್ ಬಿಕಮ್ ಆರ್ಕಿಟೆಕ್ಟ್. ಸೊ 26 ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದೀನಿ. ಆಮೇಲೆ ಬೇಕಾದಷ್ಟು ಗ್ರಾನೈಟ್ ವರ್ಕ್ಗಳು, ನಂಗೆ ಯಾವುದು ಕೇಳಿ ನೀವು ಇದಕ್ಕೆ ಎಷ್ಟು ಮಸಾಲೆ ಹಾಕಬೇಕು ಕ್ಲೀನಾಗಿ ಗೊತ್ತು. ವಾಲ್ ಕ್ಲಾಡಿಂಗ್ ಹೇಗೆ ಮಾಡಬೇಕು ಅಂತ ಗೊತ್ತು. ಬಿಲ್ಡಿಂಗ್ ಹೇಗೆ ಕಟ್ಟಬೇಕು ಅಂತ ಗೊತ್ತು. ಆಲ್ಮೋಸ್ಟ್ ಆಲ್ ಬಿಲ್ಡರ್ಸ್ಗೆ ವರ್ಕ್ ಮಾಡಿದ್ದೀನಿ. ಹೀರಾನಂದನಿಗೆ ವರ್ಕ್ ಮಾಡಿದ್ದೀನಿ ಆ್ಯಂಡ್ ರೆಡಿ ಸ್ಟ್ರಕ್ಚರ್ಗೆ ವರ್ಕ್ ಮಾಡಿದ್ದೀನಿ. ಆಮೇಲೆ ಶೋಭಾಗೆ ಮೆಟೀರಿಯಲ್ ಸಪ್ಲೈ ಮಾಡುವೆ. ತುಂಬ ರಿಸಾರ್ಟ್ಸ್ಗಳೆಲ್ಲ ಮಾಡಿದೆ. ಗುಹಾಂತರದಲ್ಲೂ ನಾನೇ ಇದು ಮಾಡಿದ್ದು. ಆಮೇಲೆ ಹಿಲ್ ವ್ಯೂ ರಿಸಾರ್ಟು, ಕೋಕೋನಟ್ ಗ್ರೂ. ನಿಮ್ಮ ಟೀಮ್ ಮಾಡ್ಕೊಂಡಿದ್ರೆ ಎಷ್ಟೊತ್ತಿಗೆ ನೀವು? ಓಕೆ ಟೀಮ್ ಮಾಡ್ಕೊಂಡಿದ್ದೆ, ಆಫೀಸ್ ಮಾಡಿರಲಿಲ್ಲ. ಮಕ್ಳುಗಳು ಇಷ್ಟೊಂದು ದುಡಿತಾ ಇದ್ದಾರೆ, ಸೊ ನೀ ಯಾಕೆ ಅಷ್ಟು ಕಷ್ಟಪಟ್ಕೊಂಡು ಇದು ಮಾಡ್ತೀಯ? ನಾನು ವಾಪಸ್ ಕೊಟ್ಟೆ. ನಾನು ಆಮೇಲೆ ಹೇಳಿದೆ ನನ್ನ ಮಕ್ಕಳಿಗೆ, ನಾನು ಇದರಲ್ಲಿ ಒಂದಷ್ಟು ಲಕ್ಷಗಳು ಅರ್ನ್ ಮಾಡ್ತಾಯಿದ್ದೀನಿ, ಅದನ್ನು ನೀವು ಕೊಡೋದಾದರೆ ಮಾತ್ರ ನಾನು ಕೊಡ್ತೀನಿ ಅಂತ. ಐ ಸ್ಟಡಿಡ್ ಲ್ಯಾಂಡ್ಸ್ಕೇಪಿಂಗ್. ಸ್ಕೂಲ್ಗೆ ಇದಕ್ಕೆ ಹೋಗಿ ಲ್ಯಾಂಡ್ಸ್ಕೇಪಿಂಗು ಬುಕ್ ಶಾಪ್ಗೆ ಹೋಗಿ, ಸಪ್ನಾ ಬುಕ್ ಶಾಪ್ ಅಲ್ಲಿ ಇಲ್ಲಿ ಒಂದಿನ 2 ದಿನ ನಾನು ಆ ಬುಕ್ ಶಾಪ್ನವ್ರಿಗೂ ಗ್ರ್ಯಾಟಿಟ್ಯೂಡ್ ಹೇಳಬೇಕು. ಯಾಕೆಂದರೆ 3ನೇ ದಿನ ಹೋದಾಗ ಚೇರ್ ಕೊಟ್ಟರು. ನಾನಲ್ಲಿ ಬುಕ್ಕಿನ ರೇಟ್ ನೋಡಿದ್ರೆ 3,000 5,000. ಮೈ ಗಾಡ್, ಅಷ್ಟೆಲ್ಲ ಬುಕ್ ಕೊಡೋ ಅಷ್ಟು ನನಗೆ ದುಡ್ಡು ಇರಲಿಲ್ಲ, ಮೈಂಡು ಇರಲಿಲ್ಲ. ಮತ್ತು ಏನಿದೆ ಅದರಲ್ಲಿ ಅಂತ ನಾನು ನೋಡಬೇಕಿತ್ತು. ಅಲ್ಲೇ ಬುಕ್ ಶಾಪಲ್ಲಿ ಕೂತ್ಕೊಂಡು ನೋಡಿ ನೋಟ್ ಮಾಡ್ಕೊಂಡು ಬಂದು ಫಸ್ಟ್ ವರ್ಕ್ ಹಿಡಿದೆ. ಅದು ಆಲ್ಬರ್ಟ್ ಅದು ಅಷ್ಟು ಮನೇಲಿ ತಾಪತ್ರಯ ಇದ್ದಾಗ, ಅಷ್ಟು ಮಕ್ಕಳು ನೋಡ್ಕೋಬೇಕು, ಮನೆ ಅಡುಗೆ ಕೆಲಸ ಮಾಡಬೇಕು, ಎಲ್ಲ ಮಾಡಬೇಕು, ಎಷ್ಟು ತಾಪತ್ರಯ. ದುಡ್ಡಿನ ಫೈನಾನ್ಷಿಯಲ್ ಇದಿಲ್ಲ, ಫ್ರೀಡಮ್ ಇಲ್ಲ. ಈ ಕ್ಯಾಲ್ಕುಲೇಷನು, ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಷನ್. ಈಗ ಬಿಟ್ಟಿದ್ರೆ ಕ್ಯಾಲ್ಕುಲೇಷನ್, ಈಗಲೂ ಕ್ಯಾಲ್ಕುಲೇಷನ್ ಮಾಡಿಕೊಂಡೇ ಲೇಕ್ ಡೆವಲಪ್ಮೆಂಟ್ ಮಾಡೋದು. ವಂಡರ್ಫುಲಿ ಕೆಲಸ ಬೇರೆ ಮಾಡ್ತಾ ಇದ್ದೀರಾ, ಒಳ್ಳೆ ಕೆಲಸ. ಓಕೆ, ಸೊ ಹಾಗೆ ನಿಮಗೆ ಲ್ಯಾಂಡ್ಸ್ಕೇಪಿಂಗ್ದು ಬಂತು. ಆಮೇಲೆ ಸ್ಟುಪ್ ಕನ್ಸಲ್ಟೆಂಟ್ಸ್ದು ಮಾಡಿದೆ. ಅದು ಬಂತು. ಆಮೇಲೆ ಅಲ್ಲಿ ತುಂಬ ನನಗೊಬ್ಬ ಕೆಲಸದವನು ಇರಲಿಲ್ಲ. ಸೊ ಬಟ್ ಹೇಗೆ ಮ್ಯಾನೇಜ್ ಮಾಡಿರ್ಬೋದು, ಜಸ್ಟ್ ಇಮ್ಯಾಜಿನ್. ನಾವು ಹೋಗಿ ಒಳ್ಳೆ ಮಾತಾಡಿ ಆಡಿ ಆ ನರ್ಸರಿಗಳಲ್ಲಿ ಆ ಕೆಲಸದವ್ರನ್ನೆಲ್ಲ ಬುಕ್ ಮಾಡ್ಕೊಂಡಿದ್ದೆ. ಬುಕ್ ಮಾಡ್ಕೊಳ್ಳೋದಲ್ಲ, ನನ್ನ ನೇಚರೇ ಅದು. ಯಾರ ಹತ್ರ ಹೋದರೂ ಒಂಥರ ಪ್ರೀತಿಯಾಗಿ ಅವ್ರನ್ನ ಮಾತಾಡಿಸಿ ಅವ್ರದ್ದು ಕಷ್ಟ ಸುಖ ವಿಚಾರಿಸಿದ್ರೆ. ಆಮೇಲೆ ಅವ್ರುಗಳು ಹೇಳಿದ್ರು, ಸತೀಶ್ ಅಂತ ಒಬ್ಬ ಇದ್ದ ಕೆಲಸದವನು. ಅವನು ಹೇಳ, ನೀವು ಯೋಚನೆ ಮಾಡಬೇಡಿಮ್ಮ, ನಾನು ಕರ್ಕೊಂಬರ್ತೀನಿ, ನಮ್ಮದು ಕೆಲಸ ಮುಗಿದ್ಮೇಲೆ ನಾನು ಬಂದು ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳಿ ನಾವು ಮಾಡಿಕೊಂಡು ಒಂದು 15 ದಿನ ಟೈಮಲ್ಲಿ ನಾವು ಅವ್ರದ್ದು ಕ್ಯಾಂಡಲ್ ಗಾರ್ಡನ್ ಅಂತ ಮಾಡಿದ್ವಿ. ಫಸ್ಟ್ ವರ್ಕ್ ಇದ್ರದ್ದು ಆಲ್ಬರ್ಟ್ ಇರಾನಿಮಸ್ ಮನೆದು. ಸಿ ಐ ಗಾಟ್ ಅಪ್ರಿಷಿಯೇಷನ್ ಫಾರ್ ದಟ್. ಅವಾಗ ಎಷ್ಟು 6 ಲಕ್ಷ 6.5 ಲಕ್ಷದ್ದೇನೋ ವರ್ಕ್ ಅದು. ಸಿ ದಟ್ ಅವಾಗ ನನಗೆ ಲೈಕ್ ಐ ಹ್ಯಾವ್ ಗಾಟ್ ಲ್ಯಾಂಡ್ಸ್ಕೇಪಿಂಗಲ್ಲಿ ನನಗೆ ಇದಿದೆ ಅಂತ, ಪೊಟೆನ್ಷಿಯಲ್ ಇದೆ ಅಂತ. ಆಮೇಲೆ ಕೃಷ್ಣಮೂರ್ತಿ ಅಂತ ನಮ್ಮ ಪರಿಚಯದವರೊಬ್ಬರು ಇದರಲ್ಲಿ ಕುವೆಂಪು ಯೂನಿವರ್ಸಿಟಿನಲ್ಲಿ ದೆರ್ ಇಸ್ ಇದು ಅಂತ ಹೇಳಿದ್ರು, ಪಂಪವನ ಮಾಡಬೇಕಂತ. ಸೊ ಅಲ್ಲಿ ಹೋದೆ, ಕುವೆಂಪು ಯೂನಿವರ್ಸಿಟಿ. ಅವಾಗ ಶಿವಮೊಗ್ಗ. ಚಿದಾನಂದ ಗೌಡರು ಇದಾಗಿದ್ದರು, ವಿ ಸಿ. ಆ್ಯಂಡ್ ಇವರು ಸೆಕ್ರೆಟ್ರಿನ, ಇವರು ರಿಜಿಸ್ಟ್ರಾರು, ಇವರು ಪ್ರವೀಣ್ ಪಾಂಡೆ. ಸೊ ಅವರು ನನ್ನ ಇದಕ್ಕೆ ಲೈಕ್ ಪಂಪವನ ಮಾಡೋಕ್ಕೆ ಐ ಟುಕ್ ದಿಸ್ ಒನ್. ಐ ಹ್ಯಾವ್ ಬಿಕಮ್ ಅಫಿಷಿಯಲ್ ಲ್ಯಾಂಡ್ಸ್ಕೇಪ್ ಕನ್ಸಲ್ಟೆಂಟ್ ಫಾರ್ ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ. ದೆನ್ ಮೈಸೂರು ಯೂನಿವರ್ಸಿಟಿ ಕನ್ಸಲ್ಟೆಂಟ್ ಅದೇ. ಆಮೇಲೆ ಅದೊಂಥರ ಸೀಲ್ ಬಿದ್ದಾಗೆ ಯೂನಿವರ್ಸಿಟಿನವ್ರು ಇವ್ರನ್ನ ಕನ್ಸಿಡರ್ ಮಾಡಿದ್ದಾಳೆ ಅಂದರೆ ದಟ್ ಇಸ್. ನಾನು ಆರ್ಕಿಟೆಕ್ಚರ್ ಓದೇನೆ ಐ ಹ್ಯಾವ್ ಬಿಕಮ್ ಆರ್ಕಿಟೆಕ್ಟ್. ಸೊ 26 ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದೀನಿ. ಆಮೇಲೆ ಬೇಕಾದಷ್ಟು ಗ್ರಾನೈಟ್ ವರ್ಕ್ಗಳು, ನಂಗೆ ಯಾವುದು ಕೇಳಿ ನೀವು ಇದಕ್ಕೆ ಎಷ್ಟು ಮಸಾಲೆ ಹಾಕಬೇಕು ಕ್ಲೀನಾಗಿ ಗೊತ್ತು. ವಾಲ್ ಕ್ಲಾಡಿಂಗ್ ಹೇಗೆ ಮಾಡಬೇಕು ಅಂತ ಗೊತ್ತು. ಬಿಲ್ಡಿಂಗ್ ಹೇಗೆ ಕಟ್ಟಬೇಕು ಅಂತ ಗೊತ್ತು. ಸೊ ಏನು ಮಾಡೋಕ್ಕೂ ಏನು ಬೇಕಾದ್ರೂ ಮಾಡ್ತೀನಿ ನಾನು. ಲೈಕ್ ಸಿ ದಟ್ ಇಸ್ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತಾರಲ್ಲ. ಸಿ ನಂಗೆ ಅದು ದೇವ್ರನ್ನ ಪ್ರಾರ್ಥನೆ ಮಾಡಿದಾಗ ಅದು ಹೊಳೆಯುತ್ತೆ ಹೆಂಗೆ ಮಾಡಬೇಕಂತ. ಸಿ ಆಮೇಲೆ ರೆಡ್ಡಿ ಸ್ಟ್ರಕ್ಚರ್ನವರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ರೆಡ್ಡಿ ಸ್ಟ್ರಕ್ಚರ್ ಕೃಪಾಕರ್ ರೆಡ್ಡಿ ಅವರು. ಸಿ ಎಷ್ಟು ಒಳ್ಳೆಯ ಜನಗಳು ಸಿಕ್ಕರು ನನಗೆ ನನ್ನ ಜೀವನದಲ್ಲಿ ಅಂದರೆ. ಆಮೇಲೆ ಅವರು ನನಗೆ ಅವ್ರು ಹೇಳೋರು, ಬೇಕಾದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬೇಕಾದರೂ ಕೊಡ್ತೀನಿ ನಾನು ರೇವತಿ ಅವ್ರಿಗೆ ಅಂತ. ಸೊ ರೋಡು ಇದು ಎಲಿವೇಶನ್ಸ್ ಮಾಡುವೆ.
ಸೆಕ್ಯೂರಿಟಿ ಕ್ಯಾಬಿನ್ಸ್ ಎಲ್ಲ ಮಾಡ್ತಾಯಿದ್ದೆ, ಎಂಟ್ರೆನ್ಸ್ ಆರ್ಚ್ ಮಾಡ್ತಾಯಿದ್ದೆ, ಸೆಕ್ಯೂರಿಟಿ ಇದು ವಾಟರ್ ಪ್ರೂಫಿಂಗು ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಇದು ಹೆಲಿಪ್ಯಾಡ್ ಸಮೇತ ಮಾಡಿದ್ದೀನಿ. ಓ ಹೌದಾ. ಹಾಗೆ ಅದೆಲ್ಲೋ ಇನ್ನು ಬಿಲ್ಟಾಗಿತ್ತೋ ಏನೋ ಗೊತ್ತಿಲ್ಲ. ಸೊ ಅದು ಈವನ್ ನಾವು ಏನು ಬೇಕಾದ್ರೂ ಮಾಡು ಅಂದರೂ ಮಾಡೋಕ್ಕೆ ಒಂಥರ ತಲೆನಲ್ಲಿ ಫ್ಲ್ಯಾಶ್ ಆಗುತ್ತೆ ನನಗೆ ಇದು. ಆಮೇಲೆ ಗ್ರಾನೈಟ್ ವರ್ಕ್ಗಳು, ಕಂಟ್ರಿ ಕ್ಲಬ್ಗೆ ನಾನು ಇದು ವೆರೈಟೀಸ್ ಆಫ್ ಗ್ರಾನೈಟ್ಗಳು ಎಷ್ಟು ಕಷ್ಟದ ವರ್ಕ್ಗಳು ಮಾಡಿದ್ದೀನಿ ಗೊತ್ತಾ. ಫ್ಲೋರಿಂಗು, ಕ್ಲಾಡಿಂಗು, ವಾಟರ್ ಬಾಡೀಸು. ಸೊ ನೀವು ಕಂಪ್ಲೀಟ್ಲಿ ಫ್ಲೋರಿಸ್ಟ್ ಇರೋರು ಕಂಪ್ಲೀಟ್ಲಿ ಶಿಫ್ಟ್ ಆಗ್ಬಿಟ್ರಾ ಲ್ಯಾಂಡ್ಸ್ಕೇಪ್ ಇಷ್ಟ ಆಗ್ಬಿಟ್ಟು? ಕಂಪ್ಲೀಟ್ಲಿ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಆಗೋದೆ. ಆರ್ಕಿಟೆಕ್ಟ್ ಆಗೋದು. ಸೊ ದಿಸ್ ವಾಸ್ ಯುವರ್ ಫೈನಲ್ ಬಿಸ್ನೆಸ್ ಕೈಂಡ್ ಆಫ್ ಥಿಂಗ್, ಅಥವಾ ಇದು ಮತ್ತೆ ಏನಾದ್ರು ಮಾಡಿದ್ರಾ? ಇದನ್ನೇ ನೀವು ಇದು ಫೈನಲ್ ಬಿಸ್ನೆಸ್ಸು. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಇದು ಇವಾಗ ನಮ್ಮ ಮಕ್ಕಳು ಇದು ಝರೋದಾ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲೂ ನಾನು ಮಾಡ್ತಾನೇ ಇದ್ದೆ. ಆಮೇಲೆ ಝರೋದಾ ಸ್ಟಾರ್ಟೆಡ್ ಫ್ಲರಿಶಿಂಗ್. ಆಮೇಲೆ ನಮ್ಮ ಹಸ್ಬೆಂಡು ನಾನು ಎಲ್ಲ ಬಿಗಿನಿಂಗಲ್ಲಿ ಸ್ವಲ್ಪ ವಿ ಆಲ್ಸೋ ಸಪೋರ್ಟೆಡ್ ಝರೋದಾ. ಆಮೇಲೆ ನನ್ನ ಲ್ಯಾಂಡ್ಸ್ಕೇಪಿಂಗ್ ಕೆರಿಯರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಲ್ಯಾಂಡ್ಸ್ಕೇಪಿಂಗ್ ಕೆರಿಯರಲ್ಲಿ ನಾನು ಅದು ಆಯ್ತಲ್ಲ, ಮೈಕೋ ಆಯಿತು, ಆಮೇಲೆ ಕನ್ಸಲ್ಟೆಂಟ್ ಆದೆ. ಆಮೇಲೆ ಸ್ಟೂಪ್ ಕನ್ಸಲ್ಟೆಂಟ್ಗೆ ವರ್ಕ್ ಮಾಡಿದೆ ಲ್ಯಾಂಡ್ ಆರ್ಮಿಗೆ. ಓಕೆ. ಆಮೇಲೆ ಲೈಕ್ ಬಿಲ್ಡರ್ಸ್ದು ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಆಲ್ ಬಿಲ್ಡರ್ಸ್ಗೆ ವರ್ಕ್ ಮಾಡಿದ್ದೀನಿ. ಹೀರಾನಂದನಿಗೆ ವರ್ಕ್ ಮಾಡಿದ್ದೀನಿ, ಆ್ಯಂಡ್ ರೆಡಿ ಸ್ಟ್ರಕ್ಚರ್ಗೆ ವರ್ಕ್ ಮಾಡಿದ್ದೀನಿ. ಆಮೇಲೆ ಶೋಭಾಗೆ ಮೆಟೀರಿಯಲ್ ಸಪ್ಲೈ ಮಾಡುವೆ. ಆಮೇಲೆ ಸೊ ಲೈಕ್ ಐ ಗಾಟ್ ದ ಎಸೆನ್ಸ್ ಆಫ್ ಲ್ಯಾಂಡ್ಸ್ಕೇಪಿಂಗ್. ಒಂದು ಲೆವೆಲ್ಗೆ ರೀಚ್ ಆಗಿಬಿಟ್ಟೆ ನಾನು. ಆಮೇಲೆ ಇದು ಎಲಿಟಾ ಪ್ರೊಮೆನೇಡ್ ಏನಾಯಿತು ಅಂದರೆ ಲೈಕ್ ನನಗೆ ಐ ಗಾಟ್ ಎಕ್ಸ್ಪೋಸ್ ಟು ಫಾರಿನ್ ಆರ್ಕಿಟೆಕ್ಟ್ಸ್. ಓಕೆ ಓಕೆ. ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ಸ್ ಅಂತ ಇರ್ತಾರೆ ಫಾರಿನ್ ಅವರು. ಸೊ ಬೆಲ್ ಕಾಲಿನ್ಸ್ ಡಿಸೈನ್ ಮಾಡಿದ್ದದು. ಸೊ ಅದು ತುಂಬ ದೊಡ್ಡ ವರ್ಕು, 7 crores ವರ್ಕು ನನಗೆ ಅದು. ಓಕೆ. ಸೊ ಅದು ನಾನು ಎಲಿಟಾಗೆ ಅದೇ ಬೆಲ್ ಕಾಲಿನ್ಸ್ಗೆ ವರ್ಕ್ ಮಾಡಿದೆ. ಆಮೇಲೆ ಪೆರಿಡಿಯನ್ಗೆ ವರ್ಕ್ ಮಾಡಿದೆ, ನಿತೇಶ್ಗೆ ವರ್ಕ್ ಮಾಡಿದೆ, ಲಿತೇಶ್. ಆಮೇಲೆ ಹೀರಾನಂದಾನಿ ಇದಕ್ಕೆ ಪೆರಿಡಿಯನ್ ಅವ್ರ ಹತ್ರ ಜೊತೆಗೆ ವರ್ಕ್ ಮಾಡಿದೆ. ಇವರೆಲ್ಲ ಫೇಮಸ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ಸ್. ಓಕೆ. ಆಮೇಲೆ ಸೈಟ್ ಕಾನ್ಸೆಪ್ಟ್ ಇಂಟರ್ನ್ಯಾಷನಲ್ ಅವ್ರಿಗೆ ವರ್ಕ್ ಮಾಡಿದೆ. ಓಕೆ. ಸೊ ಲೈಕ್ ತುಂಬ ರಿಸಾರ್ಟ್ಸ್ಗಳೆಲ್ಲ ಮಾಡಿದೆ. ಗುಹಾಂತರದಲ್ಲೂ ನಾನೇ ಇದು ಮಾಡಿದ್ದು. ಹೌದಾ? ಓಕೆ. ಅವ್ರು ರಮೇಶ್ ಅವರು ನನಗೆ ಸ್ಟಿಲ್ ಐ ರಿಮೆಂಬರ್ ದ ಡೇ ಐ ವೆಂಟ್. ಆ್ಯಂಡ್ ಗುಹಾಂತರಾಗ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ. ಆಮೇಲೆ ಅವ್ರದ್ದು ಶಿಲಾಂತರಾಗೂ ಸ್ವಲ್ಪ ಇದು ಮಾಡಿದ್ದೀನಿ. ಆಮೇಲೆ ಹಿಲ್ ವ್ಯೂ ರಿಸಾರ್ಟು, ಕೋಕೋನಟ್ ಗ್ರೂ, ಅಲ್ಲಿ ಎಲ್ಲದರಲ್ಲೂ ಈಗ ಹಾರ್ಡ್ಸ್ಕೇಪ್ ಲ್ಯಾಂಡ್ಸ್ಕೇಪ್ ಅಂತ 2 ಇರುತ್ತೆ. ಹಾರ್ಡ್ಸ್ಕೇಪ್ ಅಂದರೆ ಇದೆಲ್ಲ ಈ ಗ್ರಾನೈಟ್ ವರ್ಕ್ಗಳು, ಆಮೇಲೆ ಇದ್ರದ್ದು ಸ್ವಿಮ್ಮಿಂಗ್ ಪೂಲು, ವಾಟರ್ ಬಾಡೀಸು ಅದು. ಆಮೇಲೆಲ್ಲ ಹೀಗೆ ಮಾಡ್ತಾ ನನಗೆ ಜುರಾಂಗಿಂದ ಒಂದು ಆಫರ್ ಬಂತು. ಇದಂತಲೂ ಲ್ಯಾಂಡ್ಸ್ಕೇಪ್ ಅಂತಲೂ ಇದು ವಾಲ್ಯೂಮ್ ಲ್ಯಾಂಡ್ಸ್ಕೇಪಿಂಗ್ ಇಂಡಸ್ಟ್ರಿಯಲ್ ಏರಿಯಾಸಲ್ಲೆಲ್ಲ ತುಂಬ ಮಾಡಿದ್ದೀನಿ. ಸೊ ಬಾಂಬೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಬಾಂಬೆ ರಾಯನ್ ಇಂಡಸ್ಟ್ರಿಯಲ್ ಏರಿಯಾ, ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು 100-150 ಎಕರೆ ಡೆವಲಪ್ ಮಾಡಿದ್ದೀನಿ. ಸೊ ಅಲ್ಲಿ ಮಾಡಿದ್ದೀನಿ. ತುಮಕೂರು ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದೀನಿ. ಮಾಡ್ಕೊಂಡಿದ್ರೆ ಎಷ್ಟೊತ್ತಿಗೆ ನೀವು? ಓಕೆ ಓಕೆ. ಥೀಮ್ ಮಾಡ್ಕೊಂಡಿದ್ದೆ, ಆಫೀಸ್ ಮಾಡಿರಲಿಲ್ಲ. ಓ ಹೌದಾ? ವರ್ಕ್ ಫ್ರಮ್ ಹೋಮ್. ನಾನೇನು ಗೊತ್ತಾ, ವರ್ಕ್ ಫ್ರಮ್ ಹೋಮ್ ನಾನು ಯಾವುದು ಪಾಲ್ತು ಖರ್ಚುಗಳು ಒಂಥರ ಅಡಿಷನಲ್ ದುಂದು ವೆಚ್ಚ ಮಾಡ್ತಾ ಇರಲಿಲ್ಲ. ಸೊ ಯಾರಾದರೂ ಕೇಳಿದ್ರೆ ಆಫೀಸ್ ಇದೆಯಾ ಅಂತ ಕೇಳಿದ್ರೆ ನಾನು ಹೇಳಿದೆ ನನ್ನ ಮನೆಯೇ ನನ್ನ ಆಫೀಸು ಅಂತ. ಎಲಿಟಾ ಪ್ರೊಮೆನೇಡ್ ಅಪಾರ್ಟ್ಮೆಂಟಲ್ಲಿದ್ವಿ. ಅವಾಗ ಏನಂದರೆ ಹೊರಗಡೆ ಒಂದು ಜಾಗ ಮಾಡ್ಕೊಂಡಿದ್ದೆ. ಅಲ್ಲೇ 200-300 ವರ್ಕರ್ಸ್ ಇರೋರು ಎಲ್ಲ ಇರೋರು. ಸೊ ಕೊಡಲಿ ಅಂತ ಸುಳ್ಳಿಯಾಗಿ ಕೇಳೋಣ ಆಫೀಸ್ ಇದೆ ಅಂತ ಹೇಳಿ ನಾನೇ ಡಿಸೈನ್ ಮಾಡ್ತಾಯಿದ್ದೆ. ಸೊ ಅದನ್ನೇ ಪ್ಲಾಟಿಂಗಿಗೆ ಕಳಿಸೋದು. ಸೊ ಡಿಸೈನ್ ಮಾಡಿ ಬಟ್ ಆದರೆ ಏನು ಗೊತ್ತಾ, ಆಫೀಸ್ ಮಾಡಿಕೊಂಡ್ರೆ ಎಗೇನ್ ಅದಕ್ಕೆ ರೆಂಟು, ಅದಕ್ಕೆ ಅದಕ್ಕೆ ಎಲೆಕ್ಟ್ರಿಸಿಟಿ, ಅದಕ್ಕಿದು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೆ ನಾನು. ಬಟ್ ಏನೂ ಮಾಡ್ಕೊಳ್ದೇನೆ ಇಷ್ಟೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ. ಆಮೇಲೆ ದೇ ಸ್ಟಾರ್ಟೆಡ್ ಕನ್ಸಿಡರಿಂಗ್ ಮೀ ಆಸ್ ಒನ್ ಆಫ್ ದ ನೋನ್ ಆರ್ಕಿಟೆಕ್ಟ್ ಅಲ್ವಾ, ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಅಂತ. ನಾನು ಐ ಯೂಸ್ ಟು ಡಿಸೈನ್, ಐ ಯೂಸ್ ಟು ಪ್ಲ್ಯಾನ್ ಎವ್ರಿಥಿಂಗ್. ಎವ್ರಿಥಿಂಗ್ ನಾನು ಏನು ಮಾಡ್ಬೋದು ಆರ್ಕಿಟೆಕ್ಟ್ಸ್ ಎಲ್ಲ ಮಾಡ್ತಿದ್ದೆ. ಎಷ್ಟು ಗಳಿಸಿದ್ರಿ ನೀವು ಅಂದಾಜು? ದುಡ್ಡು ಎಷ್ಟು ಮಾಡಿದ್ರಿ ಅಪ್ರಾಕ್ಸಿಮೇಟ್? ಕೋಟಿಗಟ್ಟಲೆ ಮಾಡಿದ್ದೀನಿ ಟರ್ನ್ ಲೈಕ್ ಅದರದ್ದೇ ಡಿಪಾಸಿಟ್ಸ್ಗಳೇ ಇಟ್ಕೊಂಡಿದ್ದೀನಿ ಇನ್ನೂ. ಓ ಹೌದಾ? ನಮ್ಮ ಹಸ್ಬೆಂಡ್ ಏನು ಮಾಡೋರು ಅಂದರೆ ಹೆವಿ ಅಮೌಂಟ್ ಬಂದಾಗ ಅವ್ರೇನು ಮಾಡ್ತಾಯಿದ್ರು, FD ಮಾಡಿಬಿಡೋರು. ಸೊ ಇವಾಗ ನಮ್ಮ ಮಕ್ಳುಗಳ FD ಅದನ್ನು ನೀನು ಯೂಸ್ ಮಾಡಬೇಡ, ಯಾಕೆಂದರೆ ನೀನು ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಅರ್ನ್ ಮಾಡಿದ್ದು ಅದೊಂಥರ ನಿಂಗೆ ಹೆಮ್ಮೆ ಇರುತ್ತೆ ಅಂತ ಒಂಥರ
ದೇ ಡೋಂಟ್ ವಾಂಟ್ ಟು ಟೇಕ್ ಔಟ್ ಮೈ ಎಫ್ ಡಿ ಆ್ಯಂಡ್ ಆಲ್ ಲೈಕ್ ದಟ್. ಸೊ ಎಫ್ ಡಿಗಳು ಮಾಡಿಸ್ಬಿಡೋರು ನಮ್ಮ ಹಸ್ಬೆಂಡ್. ಅದೊಂದು ತುಂಬ ಒಳ್ಳೆ ಕೆಲಸ ಮಾಡಿದ್ರು. ನಂಗೆ ಆ ಟೈಮಲ್ಲಿ ಕೋಪ ಬರೋದು, ನಮ್ಮ ಹಸ್ಬೆಂಡ್ ನನ್ನ ದುಡ್ಡನ್ನ ಎಫ್ ಡಿ ಮಾಡಿಸ್ತಾ ಇದ್ದಾರೆ, ನಾನು ಅದು ತೊಗೋಬೇಕು ಇದು ತೊಗೋಬೇಕು. ಬಟ್ ಆದರೆ ಲೈಕ್ ದಟ್ ಇಟ್ ವಾಸ್ ಅ ಗುಡ್ ಥಿಂಗ್. ನಂಗೆ ಇವಾಗ ಅದೇ ಆಗ ಅರ್ನ್ ಮಾಡಿ ದುಡ್ಡು ಈಗಲೂ ಇಟ್ಕೊಂಡಿದ್ದೀನಿ. ಸೊ ಐ ವಾಂಟ್ ಟು ಡೂ ಸಮಥಿಂಗ್ ಔಟ್ ಆಫ್ ಇಟ್ ಅಂತ ಲೈಕ್ ಅದು ಇಟ್ಕೊಂಡಿದ್ದೆ. ಆಮೇಲೆ ಹೇಗಾಯ್ತು ಅಂತ ಹೇಳಿದ್ರೆ, ಒಂದು ಲೆವೆಲ್ಗೆ ಐ ರೀಚ್ಡ್. ನನಗೆ ಟಾಟಾ ಸ್ಟೀಲ್ ಸಿಕ್ತು ಒರಿಸ್ಸಾ. ಅದೂ ಲೈಕ್ ವಿತ್ ಮೈ ಹಸ್ಬೆಂಡ್ಸ್ ಅಪೋಸಿಷನ್. ಯಾಕೆಂದ್ರೆ ಅಲ್ಲಿ ನಕ್ಸಲೈಟ್ಸ್ ಜಾಸ್ತಿ ಅಲ್ವಾ ಇದು ಒರಿಸ್ಸಾದಲ್ಲಿ. ಓಕೆ. ಅಲ್ಲಿ ಇದು ಕಲಿಂಗ್ ನಗರ್ ಅಂತ ಟಾಟಾ ಸ್ಟೀಲೇ 5,000 ಎಕರೆ ಇದೆ ಅದು ಇದು ಕ್ಯಾಂಪಸ್ಸು. ಜುರಾಂಗ್ ಆರ್ಕಿಟೆಕ್ಟ್ಸ್ ಇದ್ದಾರಲ್ಲ, ಜುರಾಂಗ್ ಆರ್ಕಿಟೆಕ್ಟ್ಸ್ ರೆಫರ್ ಮಾಡಿದ್ರು ನನ್ನ. ಇಟ್ ವಾಸ್ ಅ ಬಿಗ್ ಚಾಲೆಂಜ್. ಅದು ಭಾಳನೇ ಕಷ್ಟದ ಕೆಲಸ. ಯಾಕೆಂದರೆ ವೆದರು ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ, ತುಂಬ ದೊಡ್ಡ ವರ್ಕು, ಕೋಟಿಗಟ್ಟಲೆದು ವರ್ಕ್ ಅದು. ಆಮೇಲೆ ಲೈಕ್ ಇಟ್ ವಾಸ್ ಲಿಟ್ಲ್ ಟ್ರಬಲ್ಸಮ್ ಫಾರ್ ಮೀ ಟು ಕಂಪ್ಲೀಟ್ ಇಟ್. ಆವಾಗ ನಮ್ಮ ಮನೇಲಿ ಎಲ್ಲ ಅಷ್ಟರಲ್ಲಿ ಸರ್ವದ ಇದಾಗಿ ಒಂದು 15ನೇ ವರ್ಷಕ್ಕೇನೋ 12ನೇ ವರ್ಷಕ್ಕೇನೋ ಬಂದಿತ್ತು. ನನ್ನ ಮೊಮ್ಮಗ ಮೇಯ್ನ್ ರೀಸನ್ನು, ನನ್ನ ಮೊಮ್ಮಗ ಹುಟ್ಟ. ಸೊ ಅವಾಗ ನನಗೆ ಅಟ್ರ್ಯಾಕ್ಷನ್ನು ಲೈಕ್ ನನ್ನ ಮೊಮ್ಮಗನ ಗ್ರೋತ್ ಬಗ್ಗೆ ಶುರುವಾಗೋಯ್ತು. ಸೊ ಆ ಟೈಮಲ್ಲಿ ಆಮೇಲೆ ನಮ್ಮ ಹಸ್ಬೆಂಡ್ ಹೇಳಿದ್ರು, ಅದು ಅವಾಗ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ರೆಡಿ ಆಗಿಬಿಟ್ಟೆ. ನಮ್ಮ ಹಸ್ಬೆಂಡ್ ಹೇಳಿದ್ರು, ನೀನು ಕಮರ್ಷಿಯಲಾಗಿ ಏನು ಮಾಡಬೇಡ, ಯಾಕೆ ಅಂತ ಹೇಳಿದ್ರೆ ಮಕ್ಳುಗಳು ಇಷ್ಟೊಂದು ದುಡಿತಾ ಇದ್ದಾರೆ, ಸೊ ನೀ ಯಾಕೆ ಅಷ್ಟು ಕಷ್ಟಪಟ್ಕೊಂಡು ಇದು ಮಾಡ್ತೀಯ. ಸೊ ನಂಗೆ ಅವಾಗ ಮಂತ್ರಿದು ಒಂದು 7 ಪ್ರಾಜೆಕ್ಟ್ ಕೈಯಲ್ಲಿತ್ತು. ಸೊ ಲೈಕ್ ಟಾಟಾ ಸ್ಟೀಲು ಮತ್ತು ಇನ್ನೂ ಒಂದು 7, 8, 10, 11 ಪ್ರಾಜೆಕ್ಟ್ ಇತ್ತು ನಾನು ಬಿಡುವಾಗ. ಆಮೇಲೆ ಐ ಗಾಟ್ ಪ್ರೆಷರ್ ಫ್ರಮ್ ದ ಹೌಸ್, ಲೈಕ್ GST ಕೊಟ್ಬಿಡು ಅಂತ, ವಾಪಸ್ ಕೊಟ್ಬಿಡು ನಿಂದು GST, ಲೈಕ್ ಯು ಡೋಂಟ್ ಕಂಟಿನ್ಯೂ ಲ್ಯಾಂಡ್ಸ್ಕೇಪಿಂಗ್ ಅಂತ. GST ಕೊಟ್ಬಿಡು ಅಂದರೆ ನನ್ನ ಕಂಪ್ನಿ GST. ಓಕೆ ಓಕೆ. GST ಕೊಟ್ಟರೆ ನಾನು ಇನ್ನೇನು ಮಾಡೋಕ್ಕಾಗಲ್ವಲ್ಲ, ಓಕೆ ಓಕೆ ಓಕೆ. ವರ್ಕ್ ಆರ್ಡರೇ ತೊಗೊಳಕ್ಕಾಗಲ್ವಲ್ಲ. ಓಕೆ. GST ವಾಪಸ್ ಕೊಟ್ಬಿಡ್ತು ಅಂದರೆ ವರ್ಕ್ ಆರ್ಡಲ್ಲಿ ಎಲ್ಲಿಂದ ತೊಗೊಳ್ಳೋದು. ಇಟ್ ವಾಸ್ ಪೇನ್ಫುಲ್ ಆ್ಯಕ್ಚುಲಿ. ಲೈಕ್ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಲೆವೆಲಿಗೆ ತಂದಿರೋದನ್ನು ಆವಾಗ ನಾನು ಹುಡುಕ್ತಾ ಇದ್ದೆ ಯಾರಿಗಾರೋ ಒಂಥರ ಅಟೆಸ್ಟ್ ಮಾಡೋಣ ನನ್ನ ಕ್ಯಾಲಿಕ್ಸ್ ಕಂಪ್ನಿನ ಅಂತ. ಯಾಕೆಂದರೆ ತುಂಬ ಹೆಸರು ಮಾಡಿತ್ತು, ಒಂದು ಲೆವೆಲಿಗೆ ಬಂದಿತ್ತು, ಎಲ್ಲ ಮಾಡಿ ಒಂಥರ ಇನ್ನೇನು ಫ್ರೂಟ್ ಕಿತ್ಕೋಬೇಕು ಅನ್ನೋ ಟೈಮ್ಗೆ ಲೈಕ್ ನಾನು ಕಂಪ್ನಿ ವಾಪಸ್ ಕೊಡೋ ಥರ ಬಂತು ಸಿಚುವೇಶನು. ಸೊ ಆವಾಗ ನಮ್ಮ ನಾ GST ಅವರೆಲ್ಲ ಹೇಳ್ದಾಗೇ ನಾನು ವಾಪಸ್ ಕೊಟ್ಟೆ. ನಾನು ಆಮೇಲೆ ಹೇಳಿದೆ ನನ್ನ ಮಕ್ಕಳಿಗೆ, ನಾನು ಇದರಲ್ಲಿ ಒಂದಷ್ಟು ಲಕ್ಷಗಳು ಅರ್ನ್ ಮಾಡ್ತಾಯಿದ್ದೀನಿ, ಅದನ್ನು ನೀವು ಕೊಡೋದಾದರೆ ಮಾತ್ರ ನಾನು ಕೊಡ್ತೀನಿ ಅಂತ. ದೇ ಪ್ರಾಮಿಸ್ಡ್ ಮೀ ಆ್ಯಂಡ್ ದೇ ಹ್ಯಾವ್ ಬೀನ್ ಗಿವಿಂಗ್ ಮೀ, ದಟ್ ಇಸ್ ನಾಟ್ ಅ ಥಿಂಗ್. ಬಟ್ ಸ್ಟಿಲ್ ನಾನು ಆ ಲೆವೆಲಿಗೆ ಬಂದು ಅಷ್ಟು ಕಷ್ಟಪಟ್ಟು ಅದನ್ನು ತಂದು ಆ ಲೆವೆಲ್ಗೆ ವಾಪಸ್ ಕೊಡೋದು, ಇಟ್ ವಾಸ್ ವೆರಿ ಪೇನ್ಫುಲ್ ಫಾರ್ ಮೀ. ಲೈಕ್ ಸೊ ಸ್ಟಿಲ್ ಕ್ಯಾಲಿಕ್ಸ್ ಇಸ್ ಇನ್ ಮೈ ಕಸ್ಟಡಿ ಓನ್ಲಿ. ಸೊ ಯಾರಾದರೂ ಎಂತೂಸಿಯಾಸ್ಟಿಕ್ ಆಗಿ ಒಂಥರ ಬಂದರೆ ಮಾಡ್ತೀನಿ ಅಂತ, ಐ ಕ್ಯಾನ್ ನೋ ಆಲ್ಸೋ, ಐ ಕ್ಯಾನ್ ಲೈಕ್ ನನಗೆ ಕೊಡ್ಬೋದು. ಬಟ್ ಯಾರು ಓಕೆ I can give my credentials, like ನಾವು ಮಾಡಿರೋದು ಇಷ್ಟು ರಾಶಿ ವರ್ಕ್ಗಳಿದೆಯಲ್ಲ. ಸೊ ಲೈಕ್ ಐ ಕ್ಯಾನ್ ಗಿವ್, ಲೈಕ್ ಐ ಕ್ಯಾನ್ ಬಿ ಆಸ್ ಅ ಅಡ್ವೈಸರ್ ಫಾರ್ ದ್ಯಾಟ್ ಆ್ಯಂಡ್ ಆಲ್. ಲೈಕ್ ಯಾರಾದರೂ ಬರಬೇಕಲ್ಲ ಎಂತೂಸಿಯಾಸ್ಟಿಕ್. ಯಾರು ಬರ್ತಾರೆ, ಎಲ್ಲ ನನ್ನ ಬೆನ್ನ ಮೇಲೆ ಬಂದೂಕ ಚಲಾಯಿಸೋಂಥವ್ರೆ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಕಷ್ಟಪಡಲ್ಲ ಅವ್ರುಗಳು ಕಷ್ಟ ಕೊಟ್ಟು. ನಾನು ಹೇಳಿದ್ದೇನು ಗೊತ್ತಾ, ಐ ವಿಲ್ ಬಿ ಆಸ್ ಅ ಗೈಡ್, ಓಕೆ, ಐ ವಿಲ್ ಬಿ ಬ್ಯಾಕ್ ಸೈಡ್. ಸೊ ನಾನು ಹಿಂಗೆ ಮಾಡಿರೋ ವರ್ಕಿಲ್ಲ, ನಾನಿದ್ದೀನಿ ಅಂದರೆ ಗ್ಯಾರಂಟಿ ಅವ್ರಿಗೆ ವರ್ಕ್ ಸಿಗೋದು ಯಾರಿಗೂ ಕಷ್ಟ ಇಲ್ಲ, ಸಿಗುತ್ತೆ ವರ್ಕು. ಸೊ ನೀವು ಆ ಥರ ಇದ್ದಾಗ ಯಾರಾದರೂ ಬಂದು ಎಂತೂಸಿಯಾಸ್ಟಿಕ್ ಇಂಜಿನಿಯರ್ಸ್ ಯಾರಾದರೂ ಹುಡುಕ್ತಾ ಇರ್ತಾರಲ್ಲ, ಅವ್ರು ಬಂದು ತೊಗೊಂಡು ಮಾಡ್ಬೋದು. ಸೊ ಮೇಂಟೆನೆನ್ಸ್ ಎಲ್ಲ ಎಷ್ಟೊಂದು ಇದು ಗೊತ್ತಾ, ಅದು ಒಳ್ಳೆ ವರ್ಕು ಲ್ಯಾಂಡ್ಸ್ಕೇಪಿಂಗು. ಸೊ ನನಗೆ ಅವಾಗ ಲ್ಯಾಂಡ್ಸ್ಕೇಪಿಂಗಲ್ಲಿ ಥ್ರೂ ಲ್ಯಾಂಡ್ಸ್ಕೇಪಿಂಗ್ ನನಗೆ ಮರಗಳ ಜೊತೆಗೆ ಕನೆಕ್ಟಿವಿಟಿ ಡೆವಲಪ್ ಆಯಿತು. ಲೈಕ್ ಮರಗಳ ಜೊತೆ ಕನೆಕ್ಟಿವಿಟಿ ಡೆವಲಪ್ ಆಯಿತು. ಸೊ ಅದನ್ನು ನನಗೆ ನೋಬಡಿ ಕ್ಯಾನ್ ಸ್ನ್ಯಾಚ್ ದಟ್ ಫ್ರಮ್ ಮೀ. ಸೊ ಬಿಕಾಸ್ ಅದು ನನಗೆ ನನ್ನ ಪ್ಯಾಷನ್, ಐ ವಿಲ್ ಡೂ ಇಟ್. ನನಗೆ ಇವಾಗ ನಂದು ಓನ್ ಮನಿ ನನಗೆ ಖರ್ಚು ಮಾಡೋ ಅಷ್ಟು ಕೆಪಾಸಿಟಿ ಇದೆ, ಐ ವಿಲ್ ಡೂ ಇಟ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಅದು ನನಗೆ ಸಿಕ್ಕಾಬಟ್ಟೆ ಫ್ರೂಟ್ ಕೊಡ್ತು, ನನ್ನ ಈ ಫಿಲಾಂಥ್ರಫಿಕ್ ವರ್ಕು.
ಈ ಫಿಲಾಂಥ್ರಫಿಕ್ ವರ್ಕ್ ನಾನು ಲ್ಯಾಂಡ್ಸ್ಕೇಪಿಂಗಲ್ಲೂ ತುಂಬ ಜನ ಟ್ರೈನ್ ಮಾಡಿದ್ದೀನಿ. ನನ್ನ ಹೆಸರು ಹೇಳ್ಕೊಂಡು ಎಷ್ಟು ಜನ ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಪುಣ್ಯ ನನಗೆ ಗಳಿಸಿರೋದು ನಾನು. ಎಷ್ಟು ಜನ ಯಂಗ್ಸ್ಟರ್ಸ್ ದೇ ಆರ್ ಇನ್ ಲ್ಯಾಂಡ್ಸ್ಕೇಪಿಂಗ್ ಫೀಲ್ಡ್. ಸೊ ಈವನ್ ನಾವು ಇಫ್ ಐ ಎಂಟರ್ ಇನ್ ಟು ದ ಮಾರ್ಕೆಟ್, ನನಗೆ ಲ್ಯಾಂಡ್ಸ್ಕೇಪಿಂಗ್ ಐ ಕ್ಯಾನ್ ಡೂ ಕ್ರೋರ್ಸ್ ಆಫ್ ಬಿಸ್ನೆಸ್, ರುಪೀಸ್ ಟರ್ನ್ ಓವರ್. ಬಟ್ ನನಗೆ ಮನೆಯಲ್ಲಿ ನನ್ನ ಅವಶ್ಯಕತೆ ಇರೋದ್ರಿಂದ, ಸೊ ಮಕ್ಳುಗಳಿಗೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳು ಬಿಲೇನಿಯರ್ಸು. ಸೊ ನಾನು ಎಲ್ಲೋ ಒಂದು ಕಡೆ ಕಾಂಟ್ರಾಕ್ಟ್ ತೊಗೊಳಕ್ಕೆ ಹೋದರೆ ಸ್ಟಾರ್ಟ್ ಆಗೋಗಿತ್ತದು ಅವಾಗಲೇ. ಸೊ ಅವರು ಯಾರಾದರೂ ಯಾವುದೋ ಕಂಪ್ನಿಗೆ ಹೋಗಿದ್ದೆ ಒಂದು ಕಂಪ್ನಿಗೆ ಯಾವುದಕ್ಕೋ. ಸೊ ವಾಟ್ ಆರ್ ಯುವರ್ ಚಿಲ್ಡ್ರನ್ ಅಂತ ಕೇಳಿದ್ರು. ಮೈ ಚಿಲ್ಡ್ರನ್ ಆರ್ ರನ್ನಿಂಗ್ ಝೆರೋದಾ ಅಂತ ಹೇಳ್ತಿದ್ದಾಗೇ ಸಡನ್ನಾಗಿ ಅವ್ರೊಂದು ಸತಿ ಶಾಕ್ ಆಗೋಯ್ತು ಅವ್ರಿಗೆ. ಸೊ ವೆನ್ ಯುವರ್ ಚಿಲ್ಡ್ರನ್ ಆರ್ ಡೂಯಿಂಗ್ ರನ್ನಿಂಗ್ ಝೆರೋದಾ, ವೈ ಯು ಹ್ಯಾವ್ ಟು ವರ್ಕ್ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರು ಅವರು. ವೈ ಯು ಹ್ಯಾವ್ ಟು ಕಮರ್ಷಿಯಲಿ ವರ್ಕ್ ಆ್ಯಂಡ್ ಸೋ ಮಚ್ ಸ್ಟ್ರಗಲ್ ಆ್ಯಂಡ್ ಆಲ್ ಲೈಕ್ ದಟ್. ಸೊ ಲೈಕ್ ಅದು ನೋಟಿಸಬಲ್ ಥರ ಆಗಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಕಮರ್ಷಿಯಲ್ ಆಗಿ ನಾನು ಹೋದರೆ, ಇವ್ರ ಮಕ್ಕಳೇನೋ ನೋಡ್ಕೋತಿಲ್ವೇನೋ, ಅದಕ್ಕೆ ಇವಳೇನಾದರೂ ಇದಕ್ಕೆ ಕೆಲಸ ಮಾಡ್ತಿದ್ದಾಳೆ ಇಷ್ಟು ಕಷ್ಟಪಟ್ಟು. ಯಾಕೆ ಅಂತ ಹೇಳಿದ್ರೆ, ನೀವು ನಂಬ್ತಿರೋ ಎಲಿಟಾನಲ್ಲಿರೋ ಪ್ರತಿಯೊಬ್ಬರಿಗೂ ನಾನು ಹೇಗೆ ಕೆಲಸ ಮಾಡಿಸ್ತಿದ್ದೆ ಅಂತ ಗೊತ್ತು. ಯಾವಾಗಲೂ ನಾನು ಗಾರ್ಡನಲ್ಲೇ ಇರುವೆ. ಲೈಕ್ ಆ್ಯಕ್ಚುಲಿ ಲೈಕ್ ಎಲ್ಲರೂ ನಾನು ಸೂಪರ್ವೈಸರ್ ಅಂದ್ಕೊಂಡಿದ್ರು, ಆ ಕಂಪ್ನಿ ಓನರ್ ಅಂದ್ಕೊಂಡಿರಲಿಲ್ಲ. ಅಷ್ಟು ಹಾನೆಸ್ಟು ನಾನು ಕೆಲಸದಲ್ಲಿ. ಎಲ್ಲ ಎಲಿಟಾದವನ್ನೆಲ್ಲ ಕೇಳ್ತಿರೋರಿಗೆಲ್ಲ ಗೊತ್ತಾಗುತ್ತೆ ಆ ಮರಗಳನ್ನ ಹೆಂಗೆ ಬೆಳೆಸಿದ್ದೀನಿ. ಅಲ್ಲಿ ರಾಸಿ ಮರ ಬೆಳೆಸಿದ್ದೀನಲ್ಲ, ವಿತ್ ಮೈ ಓನ್, ಇದು ನಾನೇ ಖುದ್ದಾಗಿ ನಿಂತ್ಕೊಂಡು ಕೆಲಸಗಳು ಮಾಡಿಸ್ತಾಯಿದ್ದೆ. ಸೊ ಲೈಕ್ ಎಲ್ಲರಿಗೂ ಏನನ್ಸುತ್ತೆ ಅಂದರೆ, ಅಯ್ಯೋ ಪಾಪ ಇವಳು. ಆಮೇಲೆ ನಾನು ಲ್ಯಾಂಡ್ಸ್ಕೇಪಿಂಗಲ್ಲಿ ನಮ್ಮ ಕೆಲಸಗಾರಗಳು ಬರ್ತಾರೆ, ಅವ್ರಿಗೆ ನಾವು ಬೈಬೇಕಾಗತ್ತೆ, ಇದು ಮಾಡಬೇಕಾಗತ್ತೆ. ಅವರು ನನ್ನ ಮಕ್ಕಳಿಗೆ, ನಮ್ಮ ಹಸ್ಬೆಂಡ್ಗೆಲ್ಲ ಏನಾಯ್ತಂದರೆ, ನಾನು ಈ ಥರ ಅವ್ರುಗಳನ್ನು ಬೈದು ಮಾಡಿದ್ರೆ ಯಾರಾದ್ರು ದ್ವೇಷ ಇಟ್ಕೊಂಡು ಏನಾದರೂ ಇಂಟರ್ನ್ ಏನಾದರೂ ನನ್ನ ಮೊಮ್ಮಗುಗೆ ಏನಾದ್ರು ಮಾಡಿಬಿಟ್ರೆ, ನನಗೇನಾದ್ರು ಮಾಡಿ, ನಾನು ಯಾಕೆಂದರೆ ನನ್ನ ಪೊಸಿಷನ್ ಚೇಂಜ್ ಆಗೋಯ್ತು. ನಾನು 25 ವರ್ಷದ ಕೆಳಗಡೆ ಲ್ಯಾಂಡ್ಸ್ಕೇಪ್ ಮಾಡಿದಾಗ ನಾನೊಂದು ಆರ್ಡಿನರಿ ಹೆಂಗಸು. ಸೊ ನಾನು ಬೆಳೀತಾ ಈ ಝೆರೋದಾ ಬೆಳೆದಿದ್ರಿಂದ, ಈ ಝೆರೋದಾ $1 billion ಕಂಪ್ನಿ. ಸೊ ಲೈಕ್ ಅವ್ರ ಅಮ್ಮ ಅಂದಾಗ ಆಟೋಮೆಟಿಕ್ಕಾಗಿ ನಂಗೆ ಸೆಕ್ಯೂರಿಟಿ ಸ್ಟಾರ್ಟ್ ಆಯಿತು, ನಂಗೆ ಸೆಕ್ಯೂರಿಟಿ ಇಶ್ಯೂಸು. ಆಮೇಲೆ ನಾನು ಆರ್ಡಿನರಿಯಾಗಿ ನಾನು ಹೋಗಿ ಆ ಗಾರ್ಡನು ಈ ಗಾರ್ಡನು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ನನಗೆ ಅಷ್ಟು ಸ್ವಾತಂತ್ರ್ಯ ಇಲ್ಲ. ಆಮೇಲೆ ಇದೆಲ್ಲ ಒಂದೊಂದಕ್ಕೊಂದಕ್ಕೊಂದಕ್ಕೂ ಆ್ಯಡ್ ಆಗ್ತಾ ಹೋಯಿತು. ಸೊ ಬಟ್ ಆದರೆ ನನ್ನ ಇದನ್ನು ಮಾತ್ರ ನಾನು ಅವ್ರಿಗೆ ಹೇಳಿದೆ, ಅದಕ್ಕೂ ಸ್ವಲ್ಪ ಐ ಗಾಟ್ ಅಬ್ಜೆಕ್ಷನ್ ಫಾರ್ ದ ಲೇಕ್ ಡೆವಲಪ್ಮೆಂಟ್ ಆ್ಯಂಡ್ ಆಲ್. ಸೊ ನಾನು ಹೇಳಿದೆ, ನನಗೇನಾದರೂ ಪರವಾಗಿಲ್ಲ. ನಮ್ಮ ಹಸ್ಬೆಂಡ್ ಹೇಳೋರು, ನಿನ್ನ ತಲೆ ಹೊಡಿತಾರೆ, ನೀನು ಎನ್ಕ್ರೋಚ್ಡ್ ಲ್ಯಾಂಡ್ ಎಲ್ಲ ವಾಪಸ್ ಕೊಡ್ಸೋಕೆ ಹೋಗ್ತಿದ್ಯಾ, ನಿನಗೆ ಇಟ್ ಇಸ್ ರಿಸ್ಕಿ, ನಿಂಗೆ ಯಾರಾದರೂ ಏನಾದ್ರು ಮಾಡ್ತಾರೆ ಅಂತ. ಸೊ ನನಗೆ ಇದುವರೆಗೂ ನನ್ನ ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡಿದ್ರು ಸೊ ಯಾರೂ ಏನೂ ಮಾಡಿಲ್ಲ, ಒಂದು ಕಾಲು ಬಂದಿಲ್ಲ ನನಗೆ. ಯಾರು ಏನೋ ಒಂಥರ ಹೆದರಿಸೋ ಥರ ಕಾಲ್ ಮಾಡಿ ಏನು ಮಾಡಿ ಯಾರೂ ಮಾಡಿಲ್ಲ. ಸೊ ಹಂಗೆ ಸೀದಾ ನಂಗೆ ಸಿಗ್ತಾಯಿದೆ ಜಾಗಗಳು. ನನಗೆ ಹಳ್ಳಿಯವರೇ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಅದೊಂದು ನನಗೆ ಬೆಸ್ಟ್ ಇದು. ಆಮೇಲೆ ನಾನು ಇದು ರೂರಲ್ ಎಜುಕೇಷನ್ ಸ್ಟೂಡೆಂಟ್ ಮಾಡಿಕೊಂಡೆ ಹೆಲ್ಪ್ ಮಾಡೋಕ್ಕೆ. ಸೊ ನಂಗೆ ಹಲ್ಲೆಗೆರೆ ಸ್ಕೂಲ್ ಫಸ್ಟ್ ಸಿಕ್ತು. ಹಲ್ಲೆಗೆರೆ ಸ್ಕೂಲು ನಾನು ಹೋದಾಗ, ನೀವು ನಂಬ್ತಿರೋ ಇಲ್ವೋ, ಅದೆಲ್ಲ ಫೋಟೋಸ್ ನಿಮ್ಗೆ ಕೊಡ್ತೀನಿ ಹಾಕಿ. ಅದು ಇನ್ನೇನು ಬಿದ್ದೋಗುತ್ತೆ, ಇಲ್ಲ ಫುಲ್ ಕ್ರ್ಯಾಕು, ಯಾವ ಮೊಮೆಂಟಲ್ಲಾದರೂ ಬಿದ್ದೋಗ್ಬೋದಾಗಿತ್ತು. ಅದು ಮೇಲ್ಗಡೆ ಚುರುಕಿ ಇರಲಿಲ್ಲ, ವಾಲೆಲ್ಲ ಇಷ್ಟಿಷ್ಟಗಲ ಕ್ರ್ಯಾಕ್ಗಳು. ಸೊ ಅಲ್ಲಿಗೆ ಹೋಗಿ ಟಾಯ್ಲೆಟ್ ಕಟ್ಟಿಸ್ಕೊಡೋಣ ಅಂತ ಹೋದೆ. 35 ವರ್ಷದಿಂದ ಟಾಯ್ಲೆಟ್ ಇರಲಿಲ್ಲ ಅಲ್ಲಿ. ಎಲ್ಲಿದು ಹಲ್ಲಿಗೆರೆ ಅಂದರೆ? ಮಂಡ್ಯ ಡಿಸ್ಟ್ರಿಕ್ಟ್. ಓಕೆ. ಅಲ್ಲಿ ಹೋದೆ. ಅಲ್ಲಿ ಹೋಗಿ ನಾನು ನೋಡಿದಾಗ ಇಟ್ ವಾಸ್ ವೆರಿ ಪ್ಯಾಥೆಟಿಕ್ ಸಿಚುವೇಶನ್. ಆ್ಯಂಡ್ ನಾನು ಮಾಡಲೇಬೇಕು ಅನ್ನೋದೊಂದು ನನ್ನದೊಂದು ಕರ್ತವ್ಯ ಪ್ರಜ್ಞೆ. ಆಮೇಲೆ ಅದಕ್ಕೂ ಝೆರೋದಾ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಆಮೇಲೆ ಲೈಕ್ ಅದನ್ನು ನಾನು ಸ್ಟ್ರಕ್ಚರಲ್ ರಿಪೇರ್ ಎಲ್ಲ ಮಾಡಿ ಟಾಯ್ಲೆಟ್ ಕಟ್ಟಿಸಿ ಅವ್ರಿಗೆಲ್ಲ ಒಂದು ತುಂಬ ಚೆನ್ನಾಗಿ ಮಾಡಿದ್ದೀನಿ. ಆ ಪ್ಲೇ ಗ್ರೌಂಡ್ನೆಲ್ಲ ಇದು ಮಾಡಿ ಅವ್ರಿಗೆ ಒಂದು ಸ್ಟೇಜ್ ಮಾಡಿಕೊಟ್ಟಿದ್ದೀನಿ. ಅಲ್ಲಿ ಆ್ಯಕ್ಚುಲಿ ಲೈಕ್ ಡಿಜಿಟಲೈಸು ಮಾಡಿದೆ ಅದನ್ನು. ಇವಾಗ ಅದು ಪ್ರೊಜೆಕ್ಟರ್ ಎಲ್ಲ ಇದೆ. ಸೊ ಇವಾಗ ನಾವು ಹೊರಗಡೆಯಿಂದ ಇಂಗ್ಲೀಷ್ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಆಮೇಲೆ ಬೆಸಗರಹಳ್ಳಿಗೆ ನನ್ನ ಫ್ರೆಂಡ್ ಮಹಾಲಕ್ಷ್ಮಿ ಪರ್ಸರ್ತಿ ಅವ್ರ ಕೈ ಜೋಡಿಸಿದ್ಲು. ಅಲ್ಲಿ ಇವಾಗ ಅವ್ರ ಮೂಲಕ ಅನನ್ಯ ಅಂತ ಅವ್ರದ್ದೊಂದು ಎಂಪವರ್ ಅನನ್ಯ ಅಂತ ಟ್ರಸ್ಟು, ಅದ್ರ ಮೂಲಕ ನಾವು ಇದುವರೆಗೂ 78 ಸೈಕಲ್ ಕೊಟ್ಟಿದ್ದೀವಿ ಹೆಣ್ಮಕ್ಳುಗಳಿಗೆ. ಅಲ್ಲಿ ಗಿಫ್ಟ್ ಮಾಡಿದ್ದೀವಿ. ಇಲ್ಲಿ ಲ್ಯಾಪ್ಟಾಪ್ಸು, ಇದು ಕಂಪ್ಯೂಟರ್ ಲ್ಯಾಬ್ ಮಾಡಿದ್ದೀವಿ. ಸೊ ಈಗ ನಾನು ಇದು ಮಾಡ್ತಾಯಿದ್ದೀನಿ, ಲ್ಯಾಬ್ರೇಟ್ರಿ ಮಕ್ಳುಗಳಿಗೆ, ಮೊಬೈಲ್ ಲ್ಯಾಬ್ರೇಟ್ರಿ. ಸೊ ಅದಕ್ಕೆ ಸ್ಯಾಮೀಸ್ ಡ್ರೀಮ್ ಲ್ಯಾಂಡ್, ಮಿಸ್ಟರ್ ಸ್ಯಾಮಿ ಅವರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಸ್ಯಾಮೀಸ್ ಡ್ರೀಮ್ ಲ್ಯಾಂಡ್ ಅಂತ ಇತ್ತಲ್ಲ, ಅದರದ್ದು ಓನರು
So that is Revati Kamath for you. As far as her business is concerned, so inspiring. ತುಂಬ ಇಂಡೆಪ್ತ್ ಆಗಿ ಅವರು ತುಂಬ ಚೆನ್ನಾಗಿ ಹೇಳಿದರು. ರೇವತಿ ಕಾಮತ್ ಅವ್ರನ್ನ ಫಸ್ಟಲ್ಲಿ ನೋಡಿದಾಗ ಕೆಲವ್ರ ಮನಸ್ಸಲ್ಲಿ ಅನಿಸಿರ್ಬೋದು ಬಹುಶಃ, ಇವರು ಜರ್ವದ ಫೌಂಡರ್ಸ್ ತಾಯಿ, ಇವರು ಕೆಲಸ ಮಾಡ್ತಾರೆ ಅಂತ ಈ ಥರದ್ದು ಬಂದಿರ್ಬೋದು. ಬಟ್ ಆ್ಯಕ್ಚುಲಿ ನೀವು ಪಕ್ಕದಲ್ಲಿ ಕೂತ್ಕೊಂಡು ಕೇಳಿದಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿ. ಅಫ್ಕೋರ್ಸ್ ಅವ್ರ ಮಕ್ಕಳ ಬಗ್ಗೆ ಅವರಿಗೆ ಹೆಮ್ಮೆ ಇದೆ ಮತ್ತು ಅವ್ರ ಮಕ್ಕಳ ಸಾಥ್ ತೊಗೊಂಡಿದ್ದಾರೆ. ಬಟ್ ಶಿ ಈಸ್ ಅ ಸೆಲ್ಫ್ ಮೇಡ್ ವುಮನ್. ಅಂದರೆ ಒಂದು ಟ್ರೆಡಿಷ್ನಲ್ ಕುಟುಂಬದಿಂದ ಬಂದಂಥ ಒಬ್ಬ ಮಹಿಳೆ ತನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ಏನಾದರೂ ಮಾಡ್ಬೇಕು ನಾನು ಅವ್ರಿಗೆ ಅಂತೇಳಿ ಹೊರಟು ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅನ್ನೋದಕ್ಕೊಂದು ಇನ್ಸ್ಪಿರೇಷನ್ ಅಂತಂದರೆ ಒಂದು ಎಕ್ಸಾಂಪಲ್ ಅಂದರೆ ರೇವತಿ ಕಾಮತ್. ನನಗೆ ತುಂಬ ಖುಷಿ ಆಯ್ತು ಮೇಡಮ್ ನಿಮ್ಮ ಜೊತೆ ಈ ವಿಚಾರಗಳನ್ನ ಕೇಳಿಕೊಂಡು.